ಹಾಗಾದ್ರೆ ಈ ವಿಷಯುಕ್ತ ಆಹಾರ ಯಾಕೆ ಅಂಡ್ ಎಲ್ಲಿಂದ ಬರ್ತಾ ಇದೆ, ಎಲ್ಲೆಲ್ಲಿ ಲ್ಯಾಬಿಗೆ ಕಳಿಸಲಾಗಿದೆ, ಇದನ್ನ ಪರೀಕ್ಷೆ ಮಾಡಿಸಲಾಗಿದೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಎಲ್ಲೆಲ್ಲಿ ವಿಷ ಹಾಗೆ ಮಣ್ಣು ಕೂಡ ಕಲುಷಿತ ಆಗಿದೆ, ತರಕಾರಿಗಳು ಹಾಳಾಗ್ತಾ ಇರೋದು ಅಥವಾ ಹಾಳಾಗ್ತಾ ಇರೋದು ಅನ್ನೋ ಪದ್ವ ಸರಿಯಾಗಲ್ಲ ಅಂತ ಕಾಣುತ್ತೆ. ತರಕಾರಿ ಕೂಡ ವಿಷಕಾರಿಯಾಗಿ ಹೊರಗೆ ಬರ್ತಾ ಇರೋದು ಮಣ್ಣಿನ ಸಮಸ್ಯೆಯಿಂದಲೋ, ನೀರಿನ ಸಮಸ್ಯೆಯಿಂದಲೋ, ಅಥವಾ ತರಕಾರಿ ಬೆಳೆಯುವಂತಹ ರೀತಿಯಲ್ಲೋ, ಅದಕ್ಕೆ ಹಾಕ್ತಾ ಇರುವ ಕೆಮಿಕಲ್ ರೀತಿಯಲ್ಲೋ. ಬನ್ನಿ ಒಂದೊಂದನೇ ನೋಡ್ತಾ ಹೋಗೋಣ. ಬೆಂಗಳೂರಿನ ಸುತ್ತಮುತ್ತ ಇರೋರು ಗಮನಿಸಿ. ನೆಲಮಂಗಲ, ರಾಜಾಜಿನಗರದ ಮಾರುಕಟ್ಟೆಯಲ್ಲಿ ಸ್ಯಾಂಪಲ್ಸ್ ಗಳನ್ನು ತಗೊಂಡ್ರು. ಇದೇ ಬದನೆಕಾಯಿ, ಬೀಟ್ರೋಟು, ಮೆಣಸಿನಕಾಯಿ, ಸೌತೆಕಾಯಿ ತಗೊಂಡು ಹೋದ್ರು, ಪರೀಕ್ಷೆಗೆ ಒಳಪಡಿಸಿದ್ರು. ಅಂಡ್ ಕೋಲಾರ, ಚಿಕ್ಕಬಳ್ಳಾಪುರ ಕೃಷಿ ಜಮೀನುಗಳಲ್ಲೂ ಕೂಡ ಮಣ್ಣನ್ನು ಟೆಸ್ಟ್ ಮಾಡಿದ್ರು. ಕೇವಲ ತರಕಾರಿಯನ್ನಲ್ಲ, ಈ ಮಾರ್ಕೆಟಿಗೆ ಯಾವ ಜಮೀನಿನಿಂದ ಅಥವಾ ಯಾವ ಭಾಗದ ರೈತರುಗಳಿಂದ ಬರುತ್ತೆ ಅನ್ನುವಂಥದ್ದನ್ನ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿದ್ರು. ಮಣ್ಣನ್ನು ತಗೊಂಡು ಹೋದಾಗ ಮಣ್ಣು ಕೂಡ ಹಾಳಾಗೋಗಿದೆ. 72 ತರಕಾರಿಯನ್ನ ಲ್ಯಾಬಿಗೆ ತಗೊಂಡೋಗಿ ಪರೀಕ್ಷೆ ಮಾಡಿದ್ರು, ಸ್ಯಾಂಪಲ್ಸ್ನ ಸುಮಾರು 72. ಅದರಲ್ಲಿ ಬದನೆಕಾಯಿನೂ ಸೇರಿತ್ತು, ತೊಂಡೆಕಾಯಿನೂ ಸೇರಿತ್ತು, ಸೌತೆಕಾಯಿ, ಬೀಟ್ರೋಟು, ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂತ ಏನೇನು ತಿಂತ ಇದ್ವು ಎಲ್ಲವೂ ಸೇರಿತ್ತು. ನಿಗದಿಪಡಿಸಿದ ಪ್ರಮಾಣಕ್ಕಿಂತಲೂ ಕೂಡ ಹೆಚ್ಚಿನ ಸೀಸದ ಅಂಶ, ಅಂದ್ರೆ ನನ್ನ ದೇಹಕ್ಕೆ ಅದು ಒಳ್ಳೇದಲ್ಲ, ಮಾರಕ, ಮುಂದಿನ ದಿನಗಳಲ್ಲಿ ಸತತವಾಗಿ ನಿರಂತರವಾಗಿ ಇಷ್ಟಿಷ್ಟೇ ತಿನ್ಕೊಂಡು ಹೋದ್ರೆ ಕ್ಯಾನ್ಸರ್ ತರುತ್ತೆ ಅನ್ನುವ ಅಂಶಗಳು ಪತ್ತೆಯಾಗಿದೆ ಈಗ. ನಂಬರ್ 1. ನಂಬರ್ 2, ಮಣ್ಣು ಕೂಡ ಹಾಳಾಗಿದೆ. ಮಣ್ಣು ಕಲುಷಿತ ಆಗೋದ್ ಕಾರಣ ಏನು ಅಂತಾನು ಹೇಳ್ತೀನಿ ನಾನು. ತರಕಾರಿ ಜೊತೆ ಕೋಲಾರ, ಚಿಕ್ಕಬಳ್ಳಾಪುರ, ನೆಲಮಂಗಲದಲ್ಲಿ ಮಣ್ಣನ್ನು ತಗೊಂಡೋಗಿ ಪರೀಕ್ಷೆಗೆ ಒಳಪಡಿಸಿದ್ರು. ನೋಡಿ, ಇವ್ರು ಯಾರು ಕೂಡ ಬೆಂಗಳೂರಿನ ತುಂಬಾ ದೂರದಲ್ಲಿಲ್ಲ. ಕೋಲಾರ, ಚಿಕ್ಕಬಳ್ಳಾಪುರ ಇವರೆಲ್ಲರೂ ಕೂಡ ಬೆಂಗಳೂರು ಹತ್ರದಲ್ಲೇ ಇರೋದು. ಅಂಡ್ ಸುತ್ತಮುತ್ತ ಇರುವ ಫ್ಯಾಕ್ಟರಿ ನೀರನ್ನ ನಾವು ಎಲ್ಲಿಗೆ ಬಿಡ್ತಾ ಇದ್ದೀವಿ? ಇದೇ ಕೆರೆಗೆ, ಇದೇ ಹೊಂಡಕ್ಕೆ ಸುತ್ತಮುತ್ತನೇ ಬಿಡ್ತಾ ಇದ್ದೀವಿ. ಎಷ್ಟು ಅಂತ ಪ್ರಕೃತಿ ಸಹಿಸ್ಕೊಳ್ಳುತ್ತೆ? ನೀರು ಕಲುಷಿತ ಆಗ್ತಾ ಇದೆ, ಮಣ್ಣು ಕಲುಷಿತ ಆಗ್ತಾ ಇದೆ. ಇನ್ನು ಬೆಂಗಳೂರು ಸುತ್ತಮುತ್ತಲಿನ ಸೊಪ್ಪು ತರಕಾರಿಯಲ್ಲಿ ಪತ್ತೆಯಾಗಿರುವ ಸೀಸದ ಬಗ್ಗೆ ಅಧಿವೇಶನದಲ್ಲಿ ಮಲ್ಲೇಶ್ವರಂನ MLA ಆಗಿರುವ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಆತಂಕ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಸಮಗ್ರ ಅಧ್ಯಯನ ಮಾಡಬೇಕು, ಇದಕ್ಕಾಗಿ ಸಮಿತಿ ರಚನೆ ಮಾಡಬೇಕು ಅಂತ ಕೂಡ ಒತ್ತಾಯ ಮಾಡಿದ್ದಾರೆ. ಇವತ್ತು ರಿಪೋರ್ಟ್ಗಳು ಬಹಳ ಸ್ಪಷ್ಟವಾಗಿದೆ. ಯಾವ ಮಟ್ಟಕ್ಕೆ ಪರ್ಮಿಸಿಬಲ್ ಲೆವೆಲ್ಸ್ ಏನು ಎಷ್ಟಿದೆ ಅಂತ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಕ್ಯಾಡಿಯಮ್ 0.2 ಮಿಲಿಗ್ರಾಮ್ಸ್ ಇರಬೇಕು ಅಂತ, ಲೆಡ್ 0.3 ಇರಬೇಕು ಅಂತ, ನಿಕಲ್ 67.9 ಇರಬೇಕು. ಈ ರೀತಿ ಐರನ್ 425.5 ಪರ್ಮಿಟೆಡ್, ಕಾಪರ್ 73.3 ಇರಬೇಕು, ಜಿಂಕ್ 99.4 ಇರಬೇಕು, ಕ್ರೋಮಿಯಮ್ 2.3, ಮ್ಯಾಂಗನೀಸ್ 500 ಮಿಲಿಗ್ರಾಮ್ಸ್, ಈ ರೀತಿ ಪರ್ ಕೆಜಿ ಇರುವಂತದ್ದು. ಇವೆಲ್ಲ ನೋಡಿದಾಗ ಅದ್ರ ಇರುವಂತ ಅಂಶಗಳು 20 ರಿಂದ 30 ಪಟ್ಟು ಹೆಚ್ಚಾಗಿದೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂದ್ರೆ ಸೋರೆಕಾಯಿ ಅಥವಾ ನಮ್ಮ ತರಕಾರಿಗಳು, ಬೀನ್ಸು, ಬೀಟ್ರೂಟು, ಎಲೆಕೋಸು, ಕ್ಯಾಪ್ಸಿಕಮ್, ಮೆಣಸಿನಕಾಯಿ, ಸೌತೆಕಾಯಿ ಇವೆಲ್ಲ ನೋಡಿದಾಗ ಬಹಳ ಹೆಚ್ಚಿನ ಮಟ್ಟದಲ್ಲಿದೆ. ಇವೆಲ್ಲ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು FSSAI ಸಂಸ್ಥೆನಲ್ಲಿ ಅಧಿಕೃತವಾಗಿ NGT ಸೂಚನೆ ಆಧಾರಿತವಾಗಿ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಸೂಚನೆ ಆಧಾರಿತವಾಗಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ನಮ್ಮ ರಾಜ್ಯದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸದಸ್ಯರು, GKVKಯ ವಿಶ್ವವಿದ್ಯಾನಿಲಯದ ಸದಸ್ಯರು ಇವನ್ನೆಲ್ಲ ಒಳಗೊಂಡಂತೆ ಸಮಿತಿಯನ್ನು ಮಾಡಿ ಕೊಟ್ಟಿರುವಂತಹ ವರದಿ. ಹಾಗಾಗಿ ಈ ವಿಚಾರದಲ್ಲಿ ಸರ್ಕಾರ ಈ ಮಾಲಿನ್ಯ, ಆಹಾರ ಮಾಲಿನ್ಯ ಆಗ್ತಿರೋದು ಯಾವ ಒಂದು ಸೋರ್ಸ್ನಿಂದ, ಇದನ್ನ ಯಾವ ರೀತಿ ತಡೆಗಟ್ತಾರೆ, ಯಾವ ರೀತಿ ಜನರು ರಕ್ಷಣೆಗೆ ಬರ್ತಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತಿಳಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ.